ಆಂಜನೇಯ ಸ್ವಾಮಿಯ ಪೂಜೆ ನಮ್ಮ ಜೀವನದಲ್ಲಿ ಒಂದು ಅಮೂಲ್ಯವಾದ ಶಕ್ತಿ ಮತ್ತು ಶ್ರದ್ಧೆಯ ಮೂಲವಾಗಿದೆ. ನಾವು ಆಂಜನೇಯನ ಮುಂದೆ ದೀಪ ಹಚ್ಚಿ ಆರತಿ ಬೆಳಗುವಾಗ ನಮ್ಮ ಪೂಜೆ ಮತ್ತು ಪ್ರಾರ್ಥನೆ ನೇರವಾಗಿ ಆ ದೇವರಿಗೆ ತಲುಪುತ್ತಿದೆ ಎಂದು ನಂಬುತ್ತೇವೆ. ಆದರೆ ಕೆಲವೊಮ್ಮೆ ಪೂಜೆ ಮುಗಿದ ಮೇಲೆ ನಮ್ಮ ಮನಸ್ಸಿನಲ್ಲಿ ಪ್ರಶ್ನೆಗಳು ಮೂಡುತ್ತವೆ. ನನ್ನ ಪೂಜೆಯನ್ನು ಆಂಜನೇಯ ಸ್ವೀಕರಿಸುತ್ತಿದ್ದಾನಾ ಇಲ್ಲವಾ? ನನ್ನ ಪ್ರಾರ್ಥನೆ ಅವನಿಗೆ ತಲುಪುತ್ತಿದೆಯಾ? ಈ ಪ್ರಶ್ನೆಗಳು ಪ್ರತಿಯೊಬ್ಬ ನಿಜವಾದ ಭಕ್ತನ ಮನಸ್ಸಿನಲ್ಲಿ ಬರುವುದು ಸಹಜ. ನೀವು ಕೂಡ ಆಂಜನೇಯನ ಭಕ್ತರಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಖಂಡಿತ ಬರೆಯಿರಿ. ಹಾಗೆಯೇ ವಿಡಿಯೋವನ್ನು ಲೈಕ್, ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಆಂಜನೇಯನಿಗೆ ಸಂಬಂಧಿಸಿದ ಇಂತಹದೇ ಮಾಹಿತಿಪೂರ್ಣ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಎಲ್ಲಕ್ಕಿಂತ ಸುಂದರವಾದ ವಿಷಯವೆಂದರೆ ಆಂಜನೇಯ ಸ್ವಾಮಿ ತನ್ನ ಭಕ್ತರಿಗೆ ನಾನು ನಿನ್ನ ಪೂಜೆಯನ್ನು ಸ್ವೀಕರಿಸಿದ್ದೇನೆ ಎಂದು ತಿಳಿಸುತ್ತಾನೆ. ಆದರೆ ಅವನು ಮಾತುಗಳಲ್ಲ, ಕೆಲವು ಸಂಕೇತಗಳ ಮೂಲಕ ಇದನ್ನು ಮನವರಿಕೆ ಮಾಡಿಕೊಡುತ್ತಾನೆ. ಈ ಸಂಕೇತಗಳನ್ನು ಅರ್ಥಮಾಡಿಕೊಳ್ಳುವುದು ಒಬ್ಬ ಭಕ್ತನಿಗೆ ತುಂಬಾ ಮುಖ್ಯ, ಏಕೆಂದರೆ ಈ ಸಂಕೇತಗಳೇ ನಮ್ಮನ್ನು ಆಂಜನೇಯನ ಹತ್ತಿರಕ್ಕೆ ಕರೆದೊಯ್ಯುತ್ತವೆ. ಇಂದಿನ ವಿಡಿಯೋದಲ್ಲಿ ನಾವು ಆಂಜನೇಯ ಸ್ವಾಮಿ ನಿಮ್ಮ ಪೂಜೆಯನ್ನು ಸ್ವೀಕರಿಸುತ್ತಿದ್ದಾನೆ ಎಂದು ತಿಳಿಸುವ ಅಂತಹ 10 ಸಂಕೇತಗಳ ಬಗ್ಗೆ ತಿಳಿಯಲಿದ್ದೇವೆ. ಆ ಅದೃಷ್ಟವಂತ ಭಕ್ತರಿಗೆ ದೇವರು ನೀಡುವ ಸಂಕೇತಗಳು ಯಾವುವು ಎಂದು ತಿಳಿಯೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಆ ಅದೃಷ್ಟವಂತ ಭಕ್ತರಲ್ಲಿ ಒಬ್ಬರಾಗಿರಬಹುದು. ಒಂದೇ ದಿನದಲ್ಲಿ ನಿಮಗೆ ಪದೇ ಪದೇ ಆಂಜನೇಯನ ಫೋಟೋಗಳು, ಮೂರ್ತಿಗಳು ಅಥವಾ ಅವನ ಹೆಸರು ಗೋಡೆಯ ಮೇಲೆ, ಗಾಡಿಯ ಮೇಲೆ ಕಾಣಿಸಿದರೆ ಅದು ಕಾಕತಾಳೀಯವಲ್ಲ. ನಾನು ಪ್ರತಿ ಕ್ಷಣವೂ ನಿನ್ನ ಜೊತೆಗಿದ್ದೇನೆ ಎಂದು ಅವನು ನಿಮಗೆ ನೆನಪಿಸುತ್ತಿರುವ ಆಳವಾದ ಸಂಕೇತವಿದು. ನಿಮ್ಮ ಭಕ್ತಿ ನಿಜವಾಗಿದ್ದಾಗ ಆಂಜನೇಯ ತನ್ನ ಉಪಸ್ಥಿತಿಯ ಅರಿವನ್ನು ತಾನೇ ಮಾಡಿಕೊಡುತ್ತಾನೆ. ಯಾವಾಗ ನೀವು ಎಲ್ಲೆಡೆ ಆಂಜನೇಯನನ್ನು ಅನುಭವಿಸಲು ಶುರು ಮಾಡುತ್ತೀರೋ ಆಗ ಅವನು ನಿಮ್ಮ ಹೃದಯದ ಧ್ವನಿಯನ್ನು ಸ್ವೀಕರಿಸಿದ್ದಾನೆ ಎಂದು ಅರ್ಥ. ಹನುಮಾನ್ ಚಾಲೀಸ ಓದುವಾಗ ಹಠಾತ್ತಾಗಿ ನಿಮ್ಮ ಶರೀರದಲ್ಲಿ ಒಂದು ಶಕ್ತಿ ಸಂಚಲನವಾದಂತಾದರೆ ಅಥವಾ ಮೈ ರೋಮಾಂಚನ ಆದರೆ ಅದು ಕೇವಲ ದೈಹಿಕ ಕ್ರಿಯೆಯಲ್ಲ, ಅದು ನಿಮ್ಮೊಳಗೆ ಪ್ರವೇಶಿಸುತ್ತಿರುವ ದಿವ್ಯ ಶಕ್ತಿಯ ಸಂಕೇತ. ನಿಮ್ಮ ಭಕ್ತಿ ಆಳದಿಂದ ಹೊರಹೊಮ್ಮಿದಾಗ ಮತ್ತು ಆಂಜನೇಯನ ಕೃಪೆ ನಿಮಗೆ ಸಿಕ್ಕಾಗ ಮಾತ್ರ ಹೀಗಾಗುತ್ತದೆ. ನಿಮ್ಮ ಹೃದಯದ ಕರಗುವಿಕೆ ನಿಜವಾಗಿದ್ದಾಗ ಶರೀರವು ಆ ಶಕ್ತಿಯನ್ನು ಅನುಭವಿಸುತ್ತದೆ. ಇದು ಪೂಜೆ ಸ್ವೀಕೃತವಾಗಿರುವುದಕ್ಕೆ ದೊಡ್ಡ ಸಂಕೇತ. ದಿನ ಎಷ್ಟೇ ಬ್ಯುಸಿಯಾಗಿದ್ದರೂ ಆಂಜನೇಯನಿಗಾಗಿ ಸ್ವಲ್ಪ ಸಮಯ ಮೀಸಲಿಡಬೇಕು ಎಂಬ ಭಾವನೆ ನಿಮ್ಮಲ್ಲಿ ಮೂಡಿದರೆ ಅದು ಸಾಮಾನ್ಯ ಇಚ್ಛೆಯಲ್ಲ, ಅದು ನಿಮ್ಮ ಅಂತಃಕರಣದಲ್ಲಿ ಇಳಿದಿರುವ ಆಂಜನೇಯನ ಕೃಪೆ. ಬೆಳಗ್ಗೆ ಹನುಮಾನ್ ಚಾಲೀಸ ಓದದೆ, ದಿನ ಅಪೂರ್ಣ ಎನಿಸಿದರೆ ಅಥವಾ ರಾತ್ರಿ ಮಲಗುವ ಮುನ್ನ ಅವನ ಹೆಸರು ಸ್ಮರಿಸದೆ ನೆಮ್ಮದಿ ಸಿಗದಿದ್ದರೆ ಆಂಜನೇಯ ನಿಮ್ಮನ್ನು ತನ್ನ ಶರಣಿಗೆ ಪಡೆದಿದ್ದಾನೆ ಎಂದೇ ಅರ್ಥ. ಜೀವನದಲ್ಲಿ ಯಾವುದೇ ಸ್ನೇಹಿತರು, ಸಂಬಂಧಿಕರು ಜೊತೆಗಿಲ್ಲದ ಮತ್ತು ಪರಿಸ್ಥಿತಿ ಏನೂ ಅರ್ಥವಾಗದ ಕಠಿಣ ಸಮಯ ಬಂದಾಗ ಒಳಗಿನಿಂದ ಪರವಾಗಿಲ್ಲ, ಆಂಜನೇಯನಿದ್ದಾನಲ್ಲ ಎಂಬ ಧ್ವನಿ ಬಂದರೆ ಅದು ಸಣ್ಣ ವಿಷಯವಲ್ಲ. ಈ ನಂಬಿಕೆ ಸುಮ್ಮನೆ ಬರುವುದಿಲ್ಲ, ನಿಮ್ಮ ಪೂಜೆ ದೇವರಿಗೆ ತಲುಪಿದಾಗಲೇ ಈ ಧೈರ್ಯ ಬರುತ್ತದೆ. ಎಲ್ಲರೂ ಮುಖ ತಿರುಗಿಸಿದಾಗಲೂ ಮನಸ್ಸಿನಲ್ಲಿ ಒಂದು ನಿಗೂಢ ಶಾಂತಿ ಇದ್ದರೆ ಆಂಜನೇಯ ನಿಮ್ಮ ಕೈ ಹಿಡಿದಿದ್ದಾನೆ ಎಂದು ತಿಳಿಯಿರಿ. ಹಲವು ಬಾರಿ ಪ್ರಯತ್ನಪಟ್ಟು, ಹರಕೆ ಹೊತ್ತು, ಕಷ್ಟಪಟ್ಟರೂ ಆಗದ ಕೆಲಸವೊಂದು ಒಂದು ದಿನ ಯಾವುದೇ ಅಡೆತಡೆಯಿಲ್ಲದೆ, ಅತಿಯಾದ ಶ್ರಮವಿಲ್ಲದೆ ಹಠಾತ್ತಾಗಿ ಮುಗಿದು ಹೋದರೆ ನಮಗೆ ಆಶ್ಚರ್ಯವಾಗುತ್ತದೆ. ಇದು ಆಂಜನೇಯ ನಿಶ್ಶಬ್ದವಾಗಿ ಮಾಡಿದ ಪೌರ. ನಿಷ್ಕಲ್ಮಶ ಮನಸ್ಸಿನಿಂದ ಪೂಜಿಸಿದಾಗ ಆಂಜನೇಯನೇ ಬಂದು ನಿಮ್ಮ ಕೆಲಸಕ್ಕೆ ಕೈ ಜೋಡಿಸುತ್ತಾನೆ. ಇದು ಆಂಜನೇಯನೇ ಮಾಡಿಸಿದ್ದು ಎಂದು ನಿಮ್ಮ ಅಂತರಾತ್ಮ ಹೇಳುತ್ತದೆ. ಮನುಷ್ಯನ ಮನಸ್ಸು ತಾನಾಗಿಯೇ ತಪ್ಪು ದಾರಿಗಳಿಂದ ಹಿಂದೆ ಸರಿಯುತ್ತಿದೆ ಎಂದರೆ ಮೇಲಿನ ಶಕ್ತಿಯೊಂದು ಅವನನ್ನು ಸೆಳೆಯುತ್ತಿದೆ ಎಂದರ್ಥ. ಮೊದಲು ಕೋಪ, ಅಸೂಯೆ, ಕೆಟ್ಟ ಆಲೋಚನೆಗಳು ಅಥವಾ ತಪ್ಪು ಗೆಳೆತನದಲ್ಲಿ ಮಜಾ ಸಿಗುತ್ತಿತ್ತು. ಆದರೆ ಈಗ ಅದೇ ವಿಷಯಗಳು ಮನಸ್ಸಿಗೆ ಚುಚ್ಚುತ್ತವೆ. ಜಗಳ ಆಡಲು ಮನಸ್ಸಾಗುವುದಿಲ್ಲ, ಕೆಟ್ಟ ಅಭ್ಯಾಸಗಳು ಯಾವುದೇ ಬಲವಂತವಿಲ್ಲದೆ ದೂರವಾಗುತ್ತವೆ. ಇದು ಆಂಜನೇಯನ ಕೃಪೆಯ ಪ್ರಭಾವ. ಮನಸ್ಸು ಶುದ್ಧವಾಗುತ್ತಿದೆ ಎಂದರೆ ಅವನು ನಿಮ್ಮ ಪೂಜೆ ಸ್ವೀಕರಿಸಿ ಜೀವನಕ್ಕೆ ಹೊಸ ದಿಕ್ಕು ನೀಡುತ್ತಿದ್ದಾನೆ ಎಂದರ್ಥ. ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಮನಸ್ಸು ಹಠಾತ್ತಾಗಿ ಗಾಬರಿಯಾಗುತ್ತದೆ, ನಿರಾಸೆಯಾಗುತ್ತದೆ, ರಾತ್ರಿ ನಿದ್ದೆ ಬರುವುದಿಲ್ಲ ಅಥವಾ ವಿಚಿತ್ರ ಕನಸುಗಳು ಬೀಳುತ್ತವೆ. ಏನೋ ಆಪತ್ತು ಕಾಯುತ್ತಿದೆ ಎನಿಸಿ ಕೆಲವು ದಿನಗಳ ನಂತರ ನಿಜವಾಗಿಯೂ ಏನೋ ಕೆಟ್ಟದ್ದು ಸಂಭವಿಸುತ್ತದೆ. ಆದರೆ ನೀವು ಮೊದಲೇ ಎಚ್ಚೆತ್ತುಕೊಳ್ಳುತ್ತೀರಿ. ಇದು ಆಂಜನೇಯನ ಭಕ್ತರಲ್ಲಿ ಆಗುವ ಬದಲಾವಣೆ. ಆ ಹೆದರಿಕೆ ಅಥವಾ ಕನಸು ಭಯವಲ್ಲ, ಬದಲಿಗೆ ಎಚ್ಚರವಾಗಿರು, ಸಂಕಟ ಬರುತ್ತಿದೆ, ನಾನು ನಿನ್ನೊಂದಿಗಿದ್ದೇನೆ ಎಂದು ಆಂಜನೇಯ ನೀಡುವ ಮುನ್ಸೂಚನೆ. ಜೀವನದಲ್ಲಿ ಸೋಲುಗಳಾದಾಗ ನಮ್ಮ ಮೇಲೆಯೇ ನಂಬಿಕೆ ಹೊರಟು ಹೋಗುತ್ತದೆ. ನನ್ನಿಂದ ಸಾಧ್ಯವಿಲ್ಲ, ನಾನು ದುರ್ಬಲ ಎಂದು ಮನಸ್ಸು ಹೇಳುತ್ತದೆ. ಆದರೆ ಆಂಜನೇಯನ ಭಕ್ತಿಯಲ್ಲಿ ಮುಳುಗಿದಾಗ ಒಳಗಿನಿಂದ ಹೊಸ ಶಕ್ತಿ ಹುಟ್ಟುತ್ತದೆ. ತನ್ನನ್ನು ದುರ್ಬಲ ಅಂದುಕೊಂಡವನು ಕಷ್ಟಗಳ ಮುಂದೆ ಧೀರನಾಗಿ ನಿಲ್ಲುತ್ತಾನೆ. ಹೆದರುತ್ತಿದ್ದ ಕೆಲಸಗಳನ್ನು ಮಾಡಲು ಮನಸ್ಸು ಸಿದ್ಧವಾಗುತ್ತದೆ. ಇದು ನಿಮ್ಮ ಮನಸ್ಸನ್ನು ಗಟ್ಟಿಮಾಡುವ ಆಂಜನೇಯನ ಕೃಪೆ. ಹಲವು ಬಾರಿ ಅಹಂಕಾರದಿಂದಾಗಿ ಅಣ್ಣ, ತಂಗಿ, ತಂದೆ ತಾಯಿ ಅಥವಾ ಸ್ನೇಹಿತರ ನಡುವೆ ಸಣ್ಣ ವಿಷಯಕ್ಕೆ ಮುನಿಸು ಉಂಟಾಗಿ ವರ್ಷಗಟ್ಟಲೆ ಮಾತುಕತೆ ನಿಂತು ಹೋಗಿರುತ್ತದೆ. ಆದರೆ
ಆಂಜನೇಯನ ಪೂಜೆ ಮಾಡುವಾಗ ಅಹಂಕಾರಕ್ಕಿಂತ ಸಂಬಂಧ ಮುಖ್ಯ ಅನಿಸುತ್ತದೆ. ಎದುರಿನವರೇ ಬಂದು ಕ್ಷಮೆ ಕೇಳಬಹುದು, ಅಥವಾ ನಿಮ್ಮ ಒಳಗಿನಿಂದಲೇ ನಾನೇ ಮಾತನಾಡಿಸುತ್ತೇನೆ ಎಂಬ ಧ್ವನಿ ಬರುತ್ತದೆ. ನೀವು ಹೆಜ್ಜೆ ಇಡುತ್ತಿದ್ದಂತೆ ಅವರು ಮೃದುವಾಗುತ್ತಾರೆ. ಇದು ಆಂಜನೇಯ ನಿಮ್ಮ ಬಾಂಧವ್ಯವನ್ನು ಸರಿಪಡಿಸುವ ರೀತಿ. ಮೊದಲು ಬೇರೆಯವರ ಕಷ್ಟ ಕೇಳಿದಾಗ ಸುಮ್ಮನೆ ತಲೆಯಾಡಿಸಿ ಹೋಗುತ್ತಿದ್ದ ನೀವು ಈಗ ಎಲ್ಲರ ದುಃಖವನ್ನು ನಿಮ್ಮದೇ ಎಂದು ಭಾವಿಸುತ್ತೀರಿ. ಯಾರಾದರೂ ಅಳುತ್ತಿರುವುದನ್ನು ಕಂಡರೆ ಮನಸ್ಸು ಭಾರವಾಗುತ್ತದೆ. ಬಡವರಿಗೆ ಸಹಾಯ ಮಾಡಲು ಆಸೆ ಆಡಂಬರವಿಲ್ಲದೆ ಮನಸ್ಸು ಮಿಡಿಯುತ್ತದೆ. ಇದು ಆಂಜನೇಯ ನಿಮ್ಮೊಳಗೆ ಕರುಣೆಯ ಬೀಜ ಬಿತ್ತಿರುವುದರ ಸಂಕೇತವಾಗಿದೆ. ಕೊನೆಯದಾಗಿ ಈ 10 ಸಂಕೇತಗಳಲ್ಲಿ ಒಂದನ್ನಾದರೂ ನೀವು ಅನುಭವಿಸಿದ್ದರೆ ಆಂಜನೇಯ ನಿಮ್ಮ ಪೂಜೆ ಸ್ವೀಕರಿಸಿದ್ದಾನೆ ಎಂದೇ ಅರ್ಥ. ಅವನು ನೇರವಾಗಿ ಬರದಿದ್ದರೂ ಸ್ನೇಹಿತನ ಸಹಾಯದ ರೂಪದಲ್ಲಿ, ಮನಸ್ಸಿನ ನೆಮ್ಮದಿಯ ರೂಪದಲ್ಲಿ ಬಂದು ಕೈ ಹಿಡಿಯುತ್ತಾನೆ. ನಿಮ್ಮ ಭಕ್ತಿ ವ್ಯರ್ಥವಾಗುತ್ತಿಲ್ಲ, ಧೃತಿಗೆಡಬೇಡಿ, ಆಂಜನೇಯ ನಿಮ್ಮ ಜೊತೆಗಿದ್ದಾನೆ. ವೀಕ್ಷಕರ, ಇಂತಹ ದೈವ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೊಂದು ದೈವ ಮಾಹಿತಿಯೊಂದಿಗೆ ಬರುತ್ತೇನೆ. ಧನ್ಯವಾದಗಳು.